30 ವರ್ಷಗಳ ಹೋರಾಟದ ಬೇಡಿಕೆ ಎಸ್ಸಿಯಲ್ಲಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಮೀಸಲಾತಿ ಸೌಲಭ್ಯನೇ ದೊರಕಿಲ್ಲ. ಕೆಲವು ಸಮುದಾಯಗಳಿಗೆ ಅತ್ಯಂತ ಕಡಿಮೆ ದೊರಕಿದೆ. ಹಾಗಾಗಿ 3 ಆಯೋಗಗಳನ್ನು ನೇಮಿಸಿದರೂ ಕೂಡ ಕರ್ನಾಟಕದಲ್ಲಿ ಆಡಳಿತ ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಇಂದು ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ವಿಶೇಷ ಸಂಪುಟದ ಸಭೆಯನ್ನು ಕರೆದಿದ್ದಾರೆ. ವಿನಾಕಾರಣ ನಾಗಮೋಹನ್ ದಾಸ್ ಅವರು ಸರಿಯಾಗಿ ಮಾಡಿಲ್ಲ ಅಂತ ಹೇಳಿ ಆರೋಪ ಮಾಡಲಿಕ್ಕೆ ಕೆಲವ್ರನ್ನ ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರೇ. ನಾಗಮೋಹನ್ ದಾಸರು ನ್ಯಾಯಮೂರ್ತಿಗಳಾಗಿ ಸಾಮಾಜಿಕ ನ್ಯಾಯದ ಹಿನ್ನೆಲೆಯೊಳಗೆ ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥದ್ದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಗಸ್ಟ್ 1, 2024 ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಆದೇಶಿದ ಸಂವಿಧಾನ ಪೀಠ ಮುಖ್ಯ ನ್ಯಾಯಾಧೀಶರ ನೇತೃತ್ವದಲ್ಲಿ 7 ಸದಸ್ಯರ ಸಂವಿಧಾನ ಪೀಠಕ್ಕೆ ನೀಡಿರ್ತಕ್ಕಂಥ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಅವರು ಅಸ್ಪೃಶ್ಯ ಜನಾಂಗ ಸೇರಿದವರಲ್ಲಿ ಅನೇಕರಿಗೆ, ಎಡಗೈನವರು ಇರ್ಬೋದು, ಬಲಗೈನವರು ಇರ್ಬೋದು, ಅನೇಕ ಉಪಜಾತಿಗಳಿಗೆ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಮೀಸಲಾತಿ ಸೌಲಭ್ಯ ಸಿಕ್ಕಿಲ್ಲ. ಅದಕ್ಕಾಗಿ ಕೆಟಗರಿ ಮಾಡಿದ್ದಾರೆ. 1% ಅಲೆಮಾರಿಗಳಿದ್ದಾರೆ, 1% ಎಸ್ಸಿ ಎಡ ಮತ್ತು ಬಲಗ ಇಬ್ಬರ ಮಧ್ಯದಲ್ಲಿ ಉಪಜಾತಿಗಳಾಗಿ ಸೃಷ್ಟಿಯಾಗಿದ್ದಾವೆ. ಅವು ಉಪಜಾತಿಗಳೇ ಅಲ್ಲ. ಆದರೆ ಪೌರ ಕಾರ್ಮಿಕರು, ಸ್ಕ್ಯಾವೆಂಜರ್ಸು ಮತ್ತು ಕಸ ಗುಡಿಸ್ತಕ್ಕಂಥವ್ರು ಏನಿದ್ದಾರ ಅವರಿಗೆ ಹೆಚ್ಚು ಸೌಲಭ್ಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಏಕೆ ಎಡಿ ಆದಿ ಆಂಧ್ರ 1% ಮೀಸಲಾತಿಯನ್ನು ತಮ್ಮ ವರದಿಯಲ್ಲಿ ನ್ಯಾಯಮೂರ್ತಿಗಳು ತೋರಿಸಿದ್ದಾರೆ. ಅದು ಬಹಳ ವೈಜ್ಞಾನಿಕವಾಗಿದೆ. ಈಗ ಮಾದಿಗರ ಜೊತೆಯಲ್ಲಿ ಪೈಪೋಟಿ ಮಾಡಲಾರದಂಥ ಉಪಜಾತಿಗಳಿದ್ದಾವ, ಛಲವಾದಿಯವ್ರ ಜೊತೆಯಲ್ಲಿ ಪೈಪೋಟಿ ಮಾಡದೇ ಇರೋಂಥ ಉಪಜಾತಿಗಳಿದ್ದಾವ. ಅಂಥವ್ರನ್ನ ಮತ್ತೆ ಅದೇ ಗುಂಪುಗಳಿಗೆ, ಎಡ ಮತ್ತು ಬಲ ಗುಂಪುಗಳಿಗೆ ಸೇರಿಸೋದ್ರಿಂದ ಮತ್ತೆ ಅವರು ಅವಕಾಶ ವಂಚಿತರಾಗ್ತಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ. ಏನು ವಿನಂತಿ ಮಾಡ್ತೇನೆ ಅಂದ್ರೆ, ಆ ಗುಂಪನ್ನು ಹಾಗೆ ಉಳಿಸಿ. ಅವ್ರಿಗೆ ಪೈಪೋಟಿ ಮಾಡೋ ಶಕ್ತಿ ಇಲ್ಲ. ಮೀಸಲಾತಿ ಸೌಲಭ್ಯ ಪಡೆದವರೊಳಗ ಬ್ಯಾಕ್ವರ್ಡು, ಮೋರ್ ಬ್ಯಾಕ್ವರ್ಡು, ಮೋಸ್ಟ್ ಬ್ಯಾಕ್ವರ್ಡು 3 ಗುಂಪುಗಳನ್ನಾಗಿ ಮಾಡಿದ್ದಾರೆ. ಕೆಲವರು ಅದನ್ನ ಗೊಂದಲ ದೃಷ್ಟಿಯಿಂದ ಜಾತಿಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಹಾಗೆ ಮಾಡಿದ್ದಾರೆ, ಬಲ ಒಯ್ದು ಎಡಕ್ಕೆ ಸೇರಿಸಿದಾರೆ, ಎಡ ಒಯ್ದು ಬಲಕ್ಕೆ ಸೇರಿಸಿದಾರೆ ಅಂತ. ಅದಲ್ಲ. ಯಾರು ಅವಕಾಶ ವಂಚಿತರಿದ್ದಾರ ಅವ್ರನ್ನ ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ನಲ್ಲಿ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಇವತ್ತೇನು 4 ಗಂಟೆಗೋ 5 ಗಂಟೆಗೋ ಯಾವಾಗ ಮಾಡ್ತೀರಿ ಮಾಡ್ರಿ. ನಾಗಮೋಹನ್ ದಾಸ್ ಅವ್ರ ವರದಿ ವೈಜ್ಞಾನಿಕವಾಗಿದೆ. ಎರಡನೇದ್ದು, ಮಾಧುಸ್ವಾಮಿ ಅವರು ಅಂದಿನ ಕಾನೂನು ಮಂತ್ರಿಗಳು ಮಾಡಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿದೆ. ಅದರಲ್ಲಿ ಯಾವುದೇ ಬದಲಾವಣೆ ಮಾಡದೇನೆ ಯಥಾವತ್ತಾಗಿ ಗುಂಪುಗಳನ್ನು ವಿಂಗಡಣೆ ಮಾಡದೆ ಅನುಷ್ಠಾನಕ್ಕೆ ತರಬೇಕು ಅಂತ ಒತ್ತಾಯ ಮಾಡ್ತೇನೆ. ಅದರಲ್ಲೂ ನಮ್ಮ ಅಸ್ಪೃಶ್ಯ ಜನಾಂಗದಲ್ಲಿ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಇವರು ತಮ್ಮ ಮೂಲ ಜಾತಿಯನ್ನೇ ಬರೆಸದೇನೆ 2 ಕಮ್ಯುನಿಟಿ ಅವರು ಬರಿತಾ ಇದ್ದಾರೆ. ಈಗ ಪೌರ ಕಾರ್ಮಿಕರು, ಆದಿ ದ್ರಾವಿಡರ್ಸ್ ಹೆಚ್ಚಿಗೆ ಲೆಫ್ಟ್ನವರೇ ಇದ್ದಾರೆ. ಅವರು 80% ಲೆಫ್ಟ್ನವರೇ ಇರ್ತಾರೆ. ಅವರು ಸ್ವಲ್ಪ ಹೊಟ್ಟೆ ಪಾಟಿಗಾಗಿ ಸೇರ್ಕೊಂಡವ್ರು ಇರ್ಬೋದು. ಅದಕ್ಕೆ
ನಾನೇನು ಹೇಳಲಿಕ್ಕೆ ಬಯಸ್ತೇನೆ, ಅವ್ರನ್ನ ಹಿಂದುಳಿದಂಥ ಯಾವ ಕಮ್ಯುನಿಟಿ ಗುರುತಿಸಿದ್ರಿ, ಸ್ವಾತಂತ್ರ್ಯ ಬಂದ ನಂತರ ಬಲ ಸಮುದಾಯದವರು ಹೆಚ್ಚಿನ ಸೌಲಭ್ಯವನ್ನು ಪಡ್ಕೊಂಡಿದ್ದಾರೆ, ಪ್ರಬಲರಾಗಿದ್ದಾರೆ ಅಂತೇಳಿ ವರದಿಯಲ್ಲಿದೆ. ಎರಡನೇದು ಮಾದಿಗರು ಹಿಂದುಳಿದಿದ್ದಾರಂತದೆ. ಅಟ್ಲೀಸ್ಟ್ ಅವ್ರನ್ನ ಹಿಂದುಳಿದಲ್ಲಾದರೂ ಸೇರಿಸಿ, AKADಗಳನ್ನ ಅವ್ರನ್ನ ಮರ್ಜ್ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಇಲ್ಲಾಂದ್ರೆ 1% ಏನು ನಾಗಮೋಹನ್ ದಾಸರು ಹೇಳಿದಾರ ಅದೇ ರೀತಿ ಮುಂದುವರಿಸಬೇಕು ಅಂತ ಒತ್ತಾಯ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.